ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ ಪೂರ್ಣಾಂಕಗಳು ಎಂಬ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 119ರಲ್ಲಿ ಪುನಃ ಸಂಖ್ಯಾ ರೇಖೆಯತ್ತ ಇಲ್ಲಿಂದ ಮುಂದಕ್ಕೆ ನಾವು ನೋಡ್ಕೊಳ್ತಾ ಹೋಗೋಣ. ಈಗ ನಾವು ನೋಡಿದ್ವಿ ಅನಂತ ಲಿಫ್ಟ್. ಇದು ಒಂದು ಸಂಖ್ಯಾ ರೇಖೆ ಇದ್ದಂಗೆ ಐತಿ. ಅನಂತ ಲಿಫ್ಟ್ ಎಲ್ಲಿದೆ? ಇದು ಲಿಫ್ಟ್. ಇದು ಅನಂತ ಅಲ್ಲ, ಇದು 180ಕ್ಕೆ ಕೊನೆಯಾಗಿದೆ. ಆದರೆ ನಾವು ಕಲ್ಪನೆ ಮಾಡ್ಕೊತೀವೇನೋ ಇದು ಲಿಫ್ಟ್ ಮೇಕು ಅನಂತವಾಗಿ, ಅಂದರೆ ಅದು ಕೊನೆ ಇಲ್ಲ ಅಂಥ ಲಿಫ್ಟನ್ನು ಇದೆ. ಕೆಳಗೂ ಅಷ್ಟೇ, ಕೆಳಗೆಷ್ಟು ಕೆಳಗೂ ಕೂಡ ಅನಂತವಾಗಿ ಮೇಲೆ ಕೆಳಕ್ಕೆ ಹೋಗ್ತದೆ. ಅದಕ್ಕೆ ಆ ಸಂಖ್ಯೆಗೆ ಕೊನೆ ಇಲ್ಲ. ಈಗ ಇದೇ ಲಿಫ್ಟನ್ನು ನಾವು 90 ಡಿಗ್ರಿ ತಿರುಗಿಸಿದರೆ ಈ ಲಿಫ್ಟು ನೇರವಾಗಿ ಈ ರೀತಿ ಇದೆ, ಮೇಲೆ ಕೆಳಗೆ. ಇದನ್ನು ನಾವು 90 ಡಿಗ್ರಿಯಷ್ಟು ಹಿಂಗೆ ತಿರುಗಿಸಿದರೆ ಅದು ನಮಗೆ ಸಂಖ್ಯಾ ರೇಖೆಯಾಗಿ ಆಗ್ತದೆ. ಸಂಖ್ಯಾ ರೇಖೆ ಅಂದರೆ ಅದರಲ್ಲಿ ಸಂಖ್ಯೆಗಳಿರ್ತವೆ, ನಡುವೆ 0 ಇರುತ್ತೆ, 0 ಪಕ್ಕದಲ್ಲಿ ಧನಾತ್ಮಕ ಸಂಖ್ಯೆಗಳಿರ್ತವೆ, 0ಯ ಎಡಬದಿಯಲ್ಲಿ ಋಣಾತ್ಮಕ ಸಂಖ್ಯೆಗಳಿರ್ತವೆ. ಇದು ಬಲಬದಿ, ಇದು ಬಲಬದಿ, ಇದು ಎಡಬದಿ. ಈಗ ನಮಗೆ ಸಂಖ್ಯಾಕಿರಣವನ್ನು ಸಂಖ್ಯಾ ರೇಖೆಯಾಗಿ ಪೂರ್ಣಗೊಳಿಸುವುದು ಅಂದರೆ ಸಂಖ್ಯಾ ಕಿರಣಕ್ಕೆ ಒಂದು ಕಡೆಗೆ ಬಾಣದ ಗುರುತಿರುತ್ತೆ, ಸಂಖ್ಯಾ ರೇಖೆಗೆ 2 ಕಡೆಗೆ ಬಾಣದ ಗುರುತಿರುತ್ತೆ. ಆಮೇಲೆ 0ಯ ಎಡಭಾಗದಲ್ಲಿ ನಮಗೆ ಋಣ ಸಂಖ್ಯೆಗಳಿದ್ದಾವೆ. ನೋಡಿರಿ, 0ಯ ಎಡಭಾಗದಲ್ಲಿ ಋಣ ಸಂಖ್ಯೆಗಳಂದರೆ ಮೈನಸ್ ಸಂಖ್ಯೆಗಳನ್ನು ಋಣ ಸಂಖ್ಯೆಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಧನ ಸಂಖ್ಯೆಗಳಿಗೆ ಈ ಕಡೆಗೆ 0ಯ ಬಲಬದಿಯಲ್ಲಿ ಧನ ಸಂಖ್ಯೆಗಳೇನಿದ್ದಾವೆ ಅವಕ್ಕೆ ಪ್ಲಸ್ ಚಿಹ್ನೆ ಬರೆಯೋದಿಲ್ಲ. ಇದು ಬರೀ 1 ಅಂತ ಬರ್ತೀವಿ. ಸರಳವಾಗಿ ನಾವು ಇದನ್ನು +1 ಅಂತಲೂ ಬರಿಬೋದು, ಬರೀ 1 ಅಂತಲೂ ಬರಿಬೋದು. ಧನಾತ್ಮಕ ಸಂಖ್ಯೆಗಳಿಗೆ ಚಿಹ್ನೆಗಳನ್ನು ಬರೆಯೋದಿಲ್ಲ, ಪ್ಲಸ್ ಚಿಹ್ನೆಯನ್ನು ಬರೆಯೋದಿಲ್ಲ, ಆದರೂ ಬರೆದ್ರೂ ಓಕೆ. ಈಗ ಇಲ್ಲೇನೆಂದರೆ ಬಲಭಾಗಕ್ಕಿರ್ತಕ್ಕಂಥ ಸಂಖ್ಯೆ ದೊಡ್ಡದು, ಎಡಭಾಗದಲ್ಲಿರ್ತಕ್ಕಂಥ ಸಂಖ್ಯೆ ಚಿಕ್ಕದು. -1 ಅಂತಕ್ಕಂಥದ್ದು 0ಯ ಎಡಭಾಗದಲ್ಲಿದೆ, ಹಾಗಾಗಿ 0ಗಿಂತ -1 ಚಿಕ್ಕದು. 0 ಅಂತಕ್ಕಂಥದ್ದು -1ರ ಬಲಭಾಗದಲ್ಲಿದೆ, ಹಾಗಾಗಿ 0 ದೊಡ್ಡದು -1ಕ್ಕಿಂತ. ಇಲ್ಲಿ -5 -4 ಯಾವ್ದು ದೊಡ್ಡದು? ಎಡಭಾಗದಲ್ಲಿರ್ತಕ್ಕಂಥ ಸಂಖ್ಯೆ ಯಾವುದು? -5 ಚಿಕ್ಕದು, ಇದು -4 ದೊಡ್ಡದು. ಹಂಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ 2 5ಕ್ಕಿಂತ ಚಿಕ್ಕದು. ಯಾಕೆ? 2 ಅಂತಕ್ಕಂಥದ್ದು 5ರ ಎಡಭಾಗದಲ್ಲಿದೆ, ಬಲಭಾಗದಲ್ಲಿ 5 ಇದೆ, ಹಂಗಾಗಿ ಬಲಭಾಗದಲ್ಲಿರ್ತಕ್ಕಂಥ ಸಂಖ್ಯೆ ದೊಡ್ಡದು. -3 2 ನೋಡ್ರಿ, 3 2 ದೊಡ್ಡದು 3 ಕಾಣುತ್ತೆ, ಆದರೆ ಮೈನಸ್ ಇರೋದ್ರಿಂದ ಎಡಭಾಗದಲ್ಲಿರೋದ್ರಿಂದ ಇದು ಚಿಕ್ಕದು. -3 ಚಿಕ್ಕದು, 2 ದೊಡ್ಡದು. -5 -3 -5 -3 ಯಾವ್ದು ದೊಡ್ಡದು? ಬಲಭಾಗದಲ್ಲಿ ಯಾವುದಿದೆ? -3 ಇದೆ, ಹಾಗಾಗಿ ಬಲಭಾಗದಲ್ಲಿರ್ತಕ್ಕಂಥ ಸಂಖ್ಯೆ ದೊಡ್ಡದು. -3 ದೊಡ್ಡದು, -5 ಚಿಕ್ಕದು. ಋಣಾತ್ಮಕ ಸಂಖ್ಯೆಗಳಲ್ಲಿ ಆ ಒಂದು ಸಂಖ್ಯೆ ಚಿಕ್ಕದಾಗದಂಗೆಲ್ಲ ಬೆಲೆ ದೊಡ್ಡದಾಗುತ್ತೆ. ನೋಡ್ರಿ, -1 ಈ ಎಲ್ಲ ಸಂಖ್ಯೆಗಳಿಗಿಂತ ದೊಡ್ಡದು. ಈಗ ಸಂಖ್ಯಾ ರೇಖೆಯ ಮೇಲೆ ನಾವು ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋಣ. ನೀವು 5ರಿಂದ 9ಕ್ಕೆ ಹೋಗಲು ಬಯಸಿದರೆ ಸಂಖ್ಯಾ ರೇಖೆಯಲ್ಲಿ ಎಷ್ಟು ದೂರ ಹೋಗ್ಬೇಕು? 5 ಇಲ್ಲಿದೆ, 9 ಇಲ್ಲಿದೆ. ಎಷ್ಟು ದೂರ ನಡ್ಕೊಳ್ತಾ ಹೋಗ್ಬೇಕು? 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ ಹೋಗ್ಬೇಕು ನಾವು. 5 + 4, 5 ಅಂದರೆ ಆರಂಭಿಕ ಸಂಖ್ಯೆ, 4 ಅಂದರೆ ಚಲನೆ. ನಾವು ಎಷ್ಟು ಚಲಿಸಿದ್ವಿ? 4 ಹೆಜ್ಜೆ ಇಟ್ಟಿದ್ವಿ. ಎಲ್ಲಿಗೆ ಹೋಗಿದ್ವಿ? ಅಪೇಕ್ಷಿತ ಸಂಖ್ಯೆ ಎಷ್ಟು? 9. ನಾವು ಎಲ್ಲಿಗೆ ಹೋಗ್ತೀವಿ ಅದು ಅಪೇಕ್ಷಿತ ಸಂಖ್ಯೆ. ಇದನ್ನೇ ನಾವು ವ್ಯವಕಲನ ಮಾಡೋದಾದರೆ ಅಪೇಕ್ಷಿತ ಸಂಖ್ಯೆ ಫಸ್ಟಿಗಿರುತ್ತೆ, ಅದರಲ್ಲಿ ಆರಂಭಿಕ ಸಂಖ್ಯೆಯನ್ನು ಕಳಿತೀವಿ, ನಮಗೆ ಅಗತ್ಯವಾದ ಚಲನೆ ಸಿಗುತ್ತೆ. ಅಪೇಕ್ಷಿತ ಸಂಖ್ಯೆ 9, ಸರಿನಾ? ಆರಂಭಿಕ ಚಲನೆ ನೋಡ್ರಿ, ಆರಂಭಿಕ ಸಂಖ್ಯೆ 5, 9ರಲ್ಲಿ 5 ಹೋದರೆ 4 ಅಂತಂದೇಳಿ ನಾವು ಹಿಂದ್ಗಡೆ ಈ ಒಂದು ಸೂತ್ರವನ್ನು ನಾವು ನೋಡಿದ್ವಿ. ಆರಂಭಿಕ ಮಟ್ಟ ಪ್ಲಸ್ ಅಗತ್ಯವಾದ ಚಲನೆ ಕೂಡೋದಕ್ಕೆ ಆರಂಭಿಕ ಮಟ್ಟ ಪ್ಲಸ್ ಅಗತ್ಯ ಚಲನೆ ಅಪೇಕ್ಷಿತ ಮಟ್ಟಕ್ಕೆ ಹೋಗ್ತೀವಿ. ಅದೇ ನಾವು ಕಳೆಯೋದು ತಗೊಂಡ್ರೆ ಅಪೇಕ್ಷಿತ ಮಟ್ಟ ಫಸ್ಟಿಗೆ, ಆಮೇಲೆ ಆರಂಭಿಕ ಮಟ್ಟ ಮೈನಸ್ಸು,
ಅಗತ್ಯವಾದ ಚಲನೆ ಮಾಡ್ತೀವಿ. ಇಲ್ಲಿ 9ರಿಂದ 3ಕ್ಕೆ ನಾವು ಚಲಿಸೋಕ್ಕೆ ಬಯಸಿದರೆ ನಾವು ಎಷ್ಟು ಹೆಜ್ಜೆ ಹೋಗಬೇಕು? 1 2 3 4 5 6 ಹೆಜ್ಜೆ ಹೋಗಬೇಕು. ಅಂದರೆ 9ರಾಗೆ 9 ಇದು ಆರಂಭಿಕ ಸಂಖ್ಯೆ. ಇಲ್ಲಿಂದ ಶುರು ಮಾಡಿದ್ವಿ. ಎಷ್ಟು ಹೆಜ್ಜೆ ಹೋದ್ವಿ? -6. ಮೈನಸ್ ಯಾಕೆ ಬರೆದ್ವಿ? ಹಿಂದಕ್ಕೆ ಚಲಿಸ್ತಾ ಇದ್ದೀವಿ. ಹಿಂದಕ್ಕೆ ಚಲಿಸಿದರೆ ಮೈನಸ್ಸು, ಮುಂದಕ್ಕೆ ಚಲಿಸಿದರೆ ಪ್ಲಸ್ಸು. ಹಂಗಾಗಿ -6. ಈಗ ಉತ್ತರ ಏನು ಬರುತ್ತೆ? 3 ಬರುತ್ತೆ. ಅಂದರೆ 9ರಾಗೆ 6 ಕಳಿಬೇಕಾಗುತ್ತೆ. ಇಲ್ಲಿ ಮೈನಸ್ ಆಗುತ್ತಲ್ಲ, ಅದಕ್ಕೆ ಇದನ್ನೇ ನಾವು ವ್ಯವಕಲನದ ಹೇಳಿಕೆ ತೊಗೊಂಡ್ರೆ ಮೊದಲೇ ಅಪೇಕ್ಷಿತ ಸಂಖ್ಯೆ ಬರಿತೀವಿ. ಅಂದರೆ ನಾವು ಲಾಸ್ಟಿಗೆ ಎಲ್ಲಿಗೆ ಹೋಗ್ತೀವಿ? 3ಕ್ಕೆ ಹೋಗ್ತೀವಿ. 3 ಅದಾದ ನಂತರ ಆರಂಭಿಕ ಸಂಖ್ಯೆ 9ರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಆರಂಭಿಕ ಸಂಖ್ಯೆ ಇಲ್ಲಿಂದ ಶುರು ಮಾಡಿ ನಾವು 3ಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಹಿಂದಕ್ಕೆ ಚಲಿಸಿದ್ದೀವಿ ನಾವು? -6. ಮೈನಸ್ ಯಾಕೆ ಬರೆದ್ವಿ? ಹಿಂದಕ್ಕೆ ಚಲಿಸ್ತಿದ್ದೀವಲ್ಲ, ಅದಕ್ಕೆ. ಹಂಗಾಗಿ ನೋಡಿರಿ, ಇದು ಅಪೇಕ್ಷಿತ ಸಂಖ್ಯೆ ಮೈನಸ್ ಆರಂಭಿಕ ಸಂಖ್ಯೆ = ಅಗತ್ಯವಾದ ಚಲನೆ. ಈಗ 3ರಿಂದ -2ಕ್ಕೆ ಚಲಿಸ್ಬೇಕು. ಎಷ್ಟು ಹೆಜ್ಜೆ ಹಿಂದಕ್ಕೆ ಹೋಗ್ತೀವಿ? 1 2 3 4 5. ಅಂದರೆ 5 ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇರೋದ್ರಿಂದ -5 ನಮಗೆ ಉತ್ತರ ಬರುತ್ತೆ, ಎಷ್ಟು ನಾವು ಚಲಿಸ್ತೀವಿ ಅಂತಂದೇಳಿ. ಈಗ ಇದಕ್ಕೆ ಕೂಡೋದು ಆರಂಭಿಕ ಸಂಖ್ಯೆ 3. ನಾವು ಎಷ್ಟು ಚಲನೆ ಮಾಡಿದ್ವಿ? -5. ಉತ್ತರ ನಾವು ಎಲ್ಲಿಗೆ? ಅಪೇಕ್ಷಿತ ಸಂಖ್ಯೆ ಎಲ್ಲಿಗೆ ಹೋಗಿದ್ದೀವಿ? -2ಕ್ಕೆ ಹೋಗಿದ್ದೀವಿ. ಸರಿನಾ? ಈಗ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿಕೆಗೆ ಹೋಗೋಣ. ಇಲ್ಲಿ ಸಂಖ್ಯಾ ರೇಖೆ ಕೊಟ್ಟಿದ್ದಾನೆ. 0ಯಿಂದ ಬಲಬದಿಗೆ ಧನಾತ್ಮಕ ಸಂಖ್ಯೆಗಳು, 0ಯಿಂದ ಎಡಬದಿಗೆ ಋಣಾತ್ಮಕ ಸಂಖ್ಯೆಗಳು. ಈಗ ಮೇಲಿನ ಸಂಖ್ಯಾ ರೇಖೆಯಲ್ಲಿ 3 ಧನ ಸಂಖ್ಯೆಗಳನ್ನು ಮತ್ತು 3 ಋಣ ಸಂಖ್ಯೆಗಳನ್ನು ಗುರುತಿಸಿ ಅಂತ. ಈಗ 3 ಧನ ಸಂಖ್ಯೆಗಳು 1 2 3 ಗುರುತಿಸಿದ್ವಿ. ನೆಕ್ಸ್ಟ್ 3 ಋಣ ಸಂಖ್ಯೆಗಳನ್ನು ಗುರುತಿಸ್ರಿ ಅಂತಾರೆ. 1 2 3 ಗುಣಿಸ್ರಿ, ಅಥವಾ ನಿಮಗೆ ಯಾವ ಇಷ್ಟ ಆಗುತ್ತೋ ಅವನ್ನ ಗುರುತಿಸ್ರಿ. ಎಲ್ಲವೂ ಋಣ ಸಂಖ್ಯೆಗಳು. ನೆಕ್ಸ್ಟ್ ಮೇಲಿನ ಸಂಖ್ಯಾ ರೇಖೆಯಲ್ಲಿ ಆಯ್ತಲ್ಲ, ಎರಡನೇದು. ಮೇಲಿನ ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಾದ 3 ಋಣ ಸಂಖ್ಯೆಗಳನ್ನು ಬಾಕ್ಸ್ಗಳಲ್ಲಿ ಬರೆಯಿರಿ. ಈಗ ನಾವು ಯಾವ ಋಣ ಸಂಖ್ಯೆಗಳನ್ನು ಗುರುತಿಸಿದ್ವಿ? -2 ಅನ್ನೋದು ಗುರುತಿಸಿದ್ವಿ, -4 ಅನ್ನೋದು ಗುರುತಿಸಿದ್ವಿ, -5 ಅನ್ನೋದನ್ನು ಗುರುತಿಸಿದ್ವಿ. ಅದನ್ನು ಇಲ್ಲಿ ಬರೆದ್ವಿ. ನೆಕ್ಸ್ಟು 2 ಇದು ಈ ಗುರುತು ಹಾಕಿದರೆ ಯಾವ ಕಡೆಗೆ ಇದು ಬಾಯಿ ತೆರೆದಿರುತ್ತೆ ಅದು ದೊಡ್ಡದು ಅಂತ ತೋರಿಸುತ್ತೆ. ಇದು ಯಾವ ಕಡೆಗೆ ಚೂಪಾಗಿರುತ್ತೆ ಅದು ಚಿಕ್ಕದು ಅಂತ ತೋರಿಸುತ್ತೆ. ಈಗ ಚಿಕ್ಕದು ಯಾವುದು? -3. ದೊಡ್ಡದು ಯಾವುದು? 2. ಆಗಿದೆಯೇ? ಅಂದರೆ 2 ದೊಡ್ಡದಾ -3ಕ್ಕಿಂತ? ಇಲ್ಲಿ ಸಂಖ್ಯಾ ರೇಖೆ ನೋಡಬೇಕು. -3 ಎಲ್ಲಿದೆ? ಇಲ್ಲಿದೆ. 2 ಎಲ್ಲಿದೆ? ಇಲ್ಲಿದೆ. ಬಲಭಾಗಕ್ಕೆ ಯಾವುದಿದೆ? -3 2 ಬಲಭಾಗಕ್ಕೆ. ಬಲ ಅಂದರೆ ಈ ಕಡೆಗೆ, ಎಡ ಅಂದರೆ ಈ ಕಡೆಗೆ. ಈ ಕಡೆಗಿರೋ ಸಂಖ್ಯೆ ಯಾವುದು? 2. ಹಂಗಾಗಿ 2 ದೊಡ್ಡದು. ಹೌದು, 2 ದೊಡ್ಡದು. ಈಗ ನೋಡ್ರಿ, ಅದನ್ನೇ ಉತ್ತರ ಇಲ್ಲಿ ಬರೆದಿದ್ದೀವಿ. 2 -3ಕ್ಕಿಂತ ದೊಡ್ಡದು. ಹೌದು, ಆಗಿದೆ. ಏಕೆಂದರೆ ಧನ ಸಂಖ್ಯೆಯ ಬೆಲೆ, ಇದು ಧನ ಸಂಖ್ಯೆ, ಇದು 2ಕ್ಕೆ ಪ್ಲಸ್ ಇರುತ್ತೆ, ಏನಿಲ್ಲ ಅಂದರೂ ಇದು ಇದು ಋಣ ಸಂಖ್ಯೆ. ಧನ ಸಂಖ್ಯೆಯ ಬೆಲೆ ಋಣ ಸಂಖ್ಯೆಗಿಂತ ಜಾಸ್ತಿ. ಋಣ ಸಂಖ್ಯೆ ಬೆಲೆ ಕಡಿಮೆ, ಧನ ಸಂಖ್ಯೆ ಯಾವಾಗಲೂ ಜಾಸ್ತಿ ಇರುತ್ತೆ. ಮತ್ತು ಧನ ಸಂಖ್ಯೆಗಳು ಋಣ ಸಂಖ್ಯೆಗಳ ಬಲಬದಿಯಲ್ಲಿರ್ತವೆ. ಈ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳ ಬಲಬದಿ ಅಂದರೆ ಬಲಕ್ಕೆ ಬರ್ತವೆ. ಹಾಗಾಗಿ ಇದು ಯಾವುದು? ಬಲಬದಿಯಲ್ಲಿರುವ ಸಂಖ್ಯೆಗಳು ಎಡಬದಿಯಲ್ಲಿ ಇರುವ ಸಂಖ್ಯೆಗಿಂತ ದೊಡ್ಡವು. ಹಾಗಾಗಿ 2 ಅಂತಕ್ಕಂಥದ್ದು -3ಕ್ಕಿಂತ ದೊಡ್ಡದು. ಇನ್ನೊಂದು ಕೊಟ್ಟಿದ್ದಾನೆ, -2 3. -2 ಚಿಕ್ಕದು, 3 ದೊಡ್ಡದು. ಹೌದು, ಯಾಕೆ? ಇದು ಧನ ಸಂಖ್ಯೆ ಆಗಿದೆ. ಧನ ಸಂಖ್ಯೆ ಯಾವಾಗಲೂ ಋಣ ಸಂಖ್ಯೆಗಿಂತ ಜಾಸ್ತಿ ಇರುತ್ತೆ. ಯಾಕಂದರೆ ಧನ ಸಂಖ್ಯೆ ಬಲಬದಿಯಲ್ಲಿರುತ್ತೆ ಮತ್ತು ಋಣ ಸಂಖ್ಯೆ ಎಡಬದಿಯಲ್ಲಿ ಇರ್ತವೆ. ಸರಿನಾ? ನೆಕ್ಸ್ಟ್ ಇವು ಎಷ್ಟು ಅಂತ ಕೇಳಿದಾನೆ. ಇದನ್ನು ನಾವು ಕೂಡಬೇಕು. ನಾವು ಕೂಡೋಣ. ನೋಡ್ರಿ,
-5ಕ್ಕೆ ಸೊನ್ನೆಯನ್ನು ಕೂಡಿದ್ರೆ ಅಷ್ಟೇ ಇರುತ್ತೆ. ಸೊನ್ನೆಯನ್ನು ಯಾವುದಕ್ಕೆ ಕೂಡಲಿ ಅಷ್ಟೇ ಸಂಖ್ಯೆ ಬರುತ್ತೆ. 7ಕ್ಕೆ ಪ್ಲಸ್ ಅಂದರೆ ಕೂಡ್ತೀವಿ, -7 ಅಂದರೆ 7ರಲ್ಲಿ ಇದ್ದೀವಿ ನಾವು. ಸಂಖ್ಯಾ ರೇಖೆಯನ್ನು ನೋಡೋಣ. 7ರಲ್ಲಿ ಇದ್ದೀವಿ. -7 ಕೂಡ್ಬೇಕಂದ್ರೆ ಮೈನಸ್ ಅಂದರೆ ಹಿಂದಕ್ಕೆ ಹೋಗ್ಬೇಕು. 7 ಹೆಜ್ಜೆ 1 2 3 4 5 6 7 ಸೊನ್ನೆಗೆ ಬಂದ್ವಿ. ಹಂಗಾಗಿ ಇದ್ರ ಬೆಲೆ 0. ನೆಕ್ಸ್ಟ್ -10 + 20 ಅಂದರೆ ಕೂಡಬೇಕು. ನಾವೆಲ್ಲಿದ್ದೀವಿ? ಆರಂಭಿಕ ಸಂಖ್ಯೆ, ಇದು ಚಲನೆ. ಆರಂಭಿಕ ಸಂಖ್ಯೆ ಎಷ್ಟು? -10ರಲ್ಲಿದ್ದೀವಿ. ಚಲಿಸ್ಬೇಕು. ಎಷ್ಟು ಚಲಿಸ್ಬೇಕು? 20 ಚಲಿಸ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 ಹೆಜ್ಜೆ ಚಲಿಸಿದಾಗ ನಾವು ಎಲ್ಲಿಗೆ ಹೋಗಿದ್ವಿ? +10ಕ್ಕೆ ಹೋಗಿದ್ವಿ. ಹಂಗಾಗಿ ಉತ್ತರ +10. ಇಲ್ಲಿ ಕಳೆಯೋದು ಬಂತು. ಇದು ಅಪೇಕ್ಷಿತ ಸಂಖ್ಯೆ, ಇದು ಆರಂಭಿಕ ಸಂಖ್ಯೆ. ಆರಂಭಿಕ ಸಂಖ್ಯೆ -20. -20 ಈಗ ಈ ಸಂಖ್ಯಾ ರೇಖೆಯಲ್ಲಿ ಇಲ್ಲ. ಅದೀವಿ -20ರಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ರಿ. ಅಥವಾ ಈ ಕಡೆ ಎಲ್ಲೋ -20, ಈ ಕಡೆ ಎಲ್ಲೋ -20 ಇದೆ ಅಂತ ತಿಳ್ಕೊಳ್ರಿ. ಅಲ್ಲಿಂದ 10 ಹೆಜ್ಜೆ ಮುಂದಕ್ಕೆ ಬರಬೇಕು. ಅಂದರೆ ಸಾರಿ ಮಕ್ಕಳೇ, ಇಲ್ಲಿ ಮೈನಸ್ಸು ಇದನ್ನು ಬಿಟ್ಟು ಇದನ್ನು ಈ ರೀತಿ ಹಾಕೋಣ. ಇದು ಧನ ಸಂಖ್ಯೆ ಆಗುತ್ತೆ. 20 ಧನ ಸಂಖ್ಯೆಯಲ್ಲಿ ಇದ್ದೀವಿ. ನಾವು 10 ಧನ ಸಂಖ್ಯೆಗೆ ವಾಪಸ್ಸು ಬರಬೇಕು. ಆರಂಭಿಕ ಸಂಖ್ಯೆ ನಾವು ಇಲ್ಲೆಲ್ಲೋ 20 ಇರುತ್ತೆ. 20ರಿಂದ ನಾವು 10ಕ್ಕೆ ಬರ್ಬೇಕಂದ್ರೆ ಎಷ್ಟು ಹೆಜ್ಜೆ ಬರ್ತೀವಿ? 10 ಹೆಜ್ಜೆ ಹಿಂದಕ್ಕೆ ಬರ್ತೀವಿ. ಹಿಂದಕ್ಕೆ ಬರೋದ್ರಿಂದ ಅದಕ್ಕೆ -10. ನೆಕ್ಸ್ಟ್ 7ರಲ್ಲಿ ಕಳಿಬೇಕು. -7 ಇದು ಆರಂಭಿಕ ಸಂಖ್ಯೆ, ಇದು ಅಪೇಕ್ಷಿತ ಸಂಖ್ಯೆ. ಆರಂಭಿಕ ಸಂಖ್ಯೆ ಎಲ್ಲಿದ್ದೀವಿ ನಾವು? -7ರಲ್ಲಿ ಇದ್ದೀವಿ. ನಾವು ಅಪೇಕ್ಷಿತ ಸಂಖ್ಯೆ ಎಲ್ಲಿಗೆ ಬರಬೇಕು? 7ಕ್ಕೆ ಬರಬೇಕು. ಎಷ್ಟು ಹೆಜ್ಜೆ ಮುಂದಕ್ಕೆ ಬರಬೇಕು? 1 2 3 4 5 6 7 8 9 10 11 12 13 14 ಅಂದರೆ ಮುಂದಕ್ಕೆ ಬರ್ತಾ ಇದ್ದೀವಿ. ಹಾಗಾಗಿ ಪ್ಲಸ್ ಬರಿಬೇಕು. +14 ಹೆಜ್ಜೆ ಮುಂದಕ್ಕೆ ಬಂದ್ವಿ. ನೆಕ್ಸ್ಟು ಇಲ್ಲೂ ಕೂಡ ಕಳಿಯೋದು ಕೊಟ್ಟಿದ್ದಾನೆ. ಇದು ಅಪೇಕ್ಷಿತ ಸಂಖ್ಯೆ, ಅಂದರೆ ನಾವು ಇಲ್ಲಿಗೆ ಹೋಗ್ಬೇಕು ಕೊನೆಗೆ. ಇದು ಆರಂಭಿಕ ಸಂಖ್ಯೆ. ಇದು -10ರಲ್ಲಿ ಇದ್ದೀವಿ ನಾವು. ಎಲ್ಲಿಗೆ ಹೋಗ್ಬೇಕು? -8ಕ್ಕೆ ಹೋಗ್ಬೇಕು. ನೋಡಿರಿ, -10ರಲ್ಲಿದ್ದೀವಿ. ನಾವು -8ಕ್ಕೆ ಹೋಗ್ಬೇಕು. ಎಷ್ಟು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ? ಎಷ್ಟು ಹೆಜ್ಜೆ? 2 ಹೆಜ್ಜೆ. 1 2 ಹೆಜ್ಜೆ ಹೋಗ್ತೀವಿ. ಅಂದರೆ +2 ಉತ್ತರ. +2 ನಾವು +2ರಷ್ಟು ಚಲನೆಯನ್ನು ಮಾಡ್ತೀವಿ. ನೀವೇನು ನೆನ್ಪಿಟ್ಕೋಬೇಕು? ಆರಂಭಿಕ ಸಂಖ್ಯೆ ಪ್ಲಸ್ ಚಲನೆ = ಅಪೇಕ್ಷಿತ ಸಂಖ್ಯೆ. ಇದು ಕೂಡೋದು. ಅಪೇಕ್ಷಿತ ಸಂಖ್ಯೆ ಮೈನಸ್ ಆರಂಭಿಕ ಸಂಖ್ಯೆ = ಅಗತ್ಯವಾದ ಚಲನೆ. ಇದು ಕಳೆಯೋದು. ಇಲ್ಲಿ ಕೂಡೋದು ಕೊಟ್ಟಿದ್ದಾನೆ. ಇಲ್ಲಿ ಆರಂಭಿಕ ಸಂಖ್ಯೆ ಇದು ಚಲನೆ, ಅಂದರೆ ಮೈನಸ್ ಚಲನೆ, ಹಿಂದಕ್ಕೆ ಚಲನೆ. 7 ಹಿಂದಕ್ಕೆ, 7ರಲ್ಲಿದ್ದೀವಿ. 7 ಹಿಂದಕ್ಕೆ ಚಲಿಸಿದರೆ ನಾವು 0ಗೆ ಹೋಗ್ತೀವಿ. ಸಂಖ್ಯಾ ರೇಖೆ ಮೇಲೆ ನೀವು ಮಾಡ್ಬೋದು. ಈ ರೀತಿಯಾಗಿ ನಾವು ಮುಂದಿನ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ.